ವೇಣು, ಇನ್ಮೇಲೆ ಈ ಕೆಲಸ ಎಲ್ಲ ನಾನು ಮಾಡ್ಕೊಡಲ್ಲ ಕಣೋ. ಯಾಕೆ? ಯಾಕೆ ಅಂದ್ರೆ ನಿನಗೂ ಮದ್ವೆ ಆಗಿದೆ. ಇನ್ಮೇಲೆ ಈ ಕೆಲಸ ಎಲ್ಲ ನಿನ್ ಹೆಂಡತಿ ಮಾಡ್ತಾಳೆ. ಅಮ್ಮ, ಮದುವೆ ಅಂತ 20 ಸಾರಿ ಹೇಳ್ಬೇಡ, ನನ್ಗಿಷ್ಟ ಆಗಲ್ಲ. ವಿನು, ವಿದ್ಯನ್ ನೀನು ತಾಳಿ ಕಟ್ಟಿ ಮದ್ವೆ ಆಗಿದ್ಯಾ, ಹೆಂಡತಿ ಅಂತಾನೆ ಕರಿಬೇಕು ಕಣೋ. ಅವೆಲ್ಲ ನಿನ್ ಮಾತಿಗೆ ಬೆಲೆ ಕೊಟ್ಟು ಮಾಡಿದ್ದು, ಅದು ನಿನ್ಗೂ ಗೊತ್ತಿದೆ ಅಲ್ವಮ್ಮ. ಈ ಮದುವೆ ಅನ್ನೋ ಕಾನ್ಸೆಪ್ಟ್ ಮೇಲೆ ನನಗೆ ನಂಬಿಕೆ ಇರಲಿಲ್ಲ. ಈ ಹೆಂಡತಿ, ಜವಾಬ್ದಾರಿ, ಸಂಸಾರ ಇವೆಲ್ಲ ನನ್ನ ಲೈಫಲ್ಲಿ ಬರಲೇಬಾರ್ದು ಅಂತ ಅನ್ಕೊಂಡಿದ್ದೆ. ಆದರೆ ನಿನ್ನ ಮಾತು ನಡ್ಸ್ಕೊಡ್ಬೇಕು ಅಂತ ಕಾಂಪ್ರಮೈಸ್ ಆಗಿಬಿಟ್ಟೆ. ಇದುವರೆಗೂ ನೀನೇನೇನು ಹೇಳಿದ್ಯೋ ಎಲ್ಲ ಕೇಳಿದ್ದೀನಿ. ಆದರೆ ಈಗ ಅದೇನೋ ವೃತ ಅದು ಇದು ಅಂತ ಶುರು ಮಾಡಿದ್ದೀರಾ. ಆದರೆ ಅವಳು ಮಾತ್ರ. ವಿನು, ಬೇಡ ಅಂದಿದ್ ಏನೋ ಆಗೋಯ್ತು. ಆದ್ರೆ ಈಗ ಒಪ್ಕೊಳ್ಳದೆ ಮುಂದಿನ ಹೆಜ್ಜೆ ಆಗ್ಬೇಕಲ್ವಾ? ಅಮ್ಮ, ನನ್ನನ್ನು ಸಿಕ್ಕಾಕಿಸ್ತಿದ್ಯಾ? ವಿನು, ಮದ್ವೆ ಅಂದ್ಮೇಲೆ ಇವೆಲ್ಲ ಇರುತ್ತೆ ಕಣೋ. ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಯಾಕಮ್ಮ ಅಡ್ಜಸ್ಟ್ ಮಾಡ್ಕೋಬೇಕು? ಎಷ್ಟೋ ವಿಷಯಗಳನ್ನ ಅಡ್ಜಸ್ಟ್ ಮಾಡ್ಕೊಂಡೇ ಇದ್ದೀವಲ್ವಾ. ಈಗ ನನ್ಗೆ ಎಷ್ಟು ತೊಂದರೆ ಆಗ್ತಿದೆ ಗೊತ್ತಾ? ಆ ವಿದ್ಯಾ ಮಾಡೋ ಒಂದೊಂದು ಆಕ್ಟಿವಿಟಿನೂ ನನಗೆ ತೊಂದರೆ ಆಗ್ತಿದೆ. ಹೇಗಂದ್ರೆ ಹಾಗಿರಕ್ಕೆ ನನಗೆ ಬರಲ್ಲ, ನೀಟಾಗಿರಕ್ಕೆ ಅವಳಿಗೆ ಬರಲ್ಲ. ನಾನು ಅಡ್ಜಸ್ಟ್ ಮಾಡ್ಕೋಬೇಕು. ಇದು ಸರಿನಾ? ನೀನೇ ಹೇಳು. ನೋಡಿದ್ಯಾ, ನಿನ್ನಿಂದ ನಾನು ಏನೇನೋ ಬಯಸ್ಕೋಬೇಕು. ಈಗೇನು ಇಲ್ಲೇ ಇರ್ತೀಯೋ ಒಳಗಡೆ ಬರ್ತೀಯೋ? ಅವರು ಬೆಳಗಿಂದ ಎಲ್ಲರೂ ನನಗೆ ಏನೇನೋ ಬೈತಾ ಇದ್ದಾರೆ. ಈಗ ನೀನು ಬೈತ್ಯಾ? ಬೈತೀರಾ? ಏನ್ ನೋಡ್ತಾ ನಿಂತ್ಕೊಂಡಿದ್ಯಾ? ಒಳಗಡೆ ಹೋಗು, ಹೋಗು ಒಳಗಡೆ. ರೂಲ್ಸ್ಗಳೆಲ್ಲ ಗೊತ್ತಿದೆ ತಾನೆ, ಮರಿಬೇಡ. ಹೋಗು ಒಳಗಡೆ, ಹೋಗು. ರಕ್ಷಾ, ನಾನು ವಿನು ಅವ್ರ ರೂಮಲ್ಲಿ ಇರೋದಲ್ಲ, ವಿನು ಅವರೇ ನನ್ನನ್ನು ರೂಮಿಂದ ಆಚೆ ಹಾಕ್ಬೇಕು. ಹಾಗೆ ಮಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ. ವಿದ್ಯಾ, ವಿದ್ಯಾ, ಸಿಂಗಲ್ ಬೆಡ್ ಅರೇಂಜ್ ಆಗೋವರೆಗೂ ಅಡ್ಜಸ್ಟ್ ಮಾಡ್ಕೋ. ಬೆಡ್ ಮೇಲಲ್ಲ, ಸೋಫಾ ಮೇಲೆ. ಸಾರಿ, ನನಗೆ ಸೋಫಾದ ಮೇಲೆ ನಿದ್ದೆ ಬರಲ್ಲ. ಅದಕ್ಕೆ ನಾನು ಹೇಳಿದ ರೂಲ್ಸ್ ಎಲ್ಲ ನೆನಪಿದೆ ತಾನೆ? ಸಾರಿ, ನೀವು ಹೇಳೋದು ಯಾವುದನ್ನು ನಾನು ಫಾಲೋ ಮಾಡೋದಿಲ್ಲ. ಎಲ್ಲ ತಟ ಅಂತ ಹಾಳು ಮಾಡೋದು ತಾನೆ. ನೀವು ಪಟ ಅಂತ ನನ್ನ ರೂಮಿಂದ ಆಚೆ ಹಾಕೋದು. ಕೇಳಿಸ್ತಾ? ವಿದ್ಯಾ, ಏನಿದು? ಈಗ ತಾನೇ ಹೇಳ್ದೆ ಕ್ಲೀನ್ ಆಗಿರ್ಬೇಕು ಅಂತ. ವಿದ್ಯಾ, ವಿದ್ಯಾ, ವಿನು ರೂಮಿಂದ ಹೊರಗೆ ಬರ್ತೀನಿ ಅಂತ ಹೋಗಿದ್ದಾಳೆ. ಆದರೆ ವಿನು ಅವನ್ನ ಹೇಗೆ ಹೊರಗಾಗ್ತಾನೆ? ಮ್ಯಾನರ್ಸ್ ಎಲ್ಲ ಗಲೀಜ್ ಮಾಡಿಟ್ಟು ಹೋಗಿದ್ದಾಳೆ. ಡ್ಯಾಮ್, ಇದನ್ನ ಅಲ್ಲೋಗಿಟ್ರೆ ಅಲ್ಲೂ ಮಾರ್ಕ್ ಆಗುತ್ತೆ.
ಕ್ಲೀನಾಗಿಡು ಅಂತ ಎಷ್ಟು ಹೇಳಿದ್ರು ಶುರುನಲ್ಲೇ ರೂಲ್ಸ್ ಬ್ರೇಕ್. ಐ ಕಾಂಟ್ ಬಿಲೀವ್ ದಿಸ್. ಇದೆಲ್ಲ ಅಮ್ಮನಿಗೆ ಹೇಳಿದ್ರೆ ರೂಲ್ಸ್ ಫಾಲೋ ಮಾಡೋಕ್ಕೆ ಕಲಿಬೇಕಲ್ವಾ? ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ವಿದ್ಯೆನ ಸಪೋರ್ಟ್ ಮಾಡ್ತಾರೆ. ವಿನು ಅವತ್ತು ಹೇಳ್ದಂಗೆ ಅವನಿಗೆ ಮದುವೆ ಅಂದರೆ ಇಷ್ಟ ಇಲ್ಲ. ಸರಿನೇ, ಅಮ್ಮ ಹೇಳಿದ್ರು ಅಂತ ತಾಳಿ ಕಟ್ಟಿದವನು ಅಮ್ಮ ಹೇಳಿದ್ರು ಅಂತಾನೆ ಅವಳನ್ನ ಹೆಂಡತಿ ಅಂತ ಒಪ್ಕೊಳ್ಳಲ್ಲ ಅನ್ನೋದು ಏನು ಗ್ಯಾರಂಟಿ? ಈ ವಿ ಏನು ಮಾಡ್ತಾಳೆ? ವಿನು ಮಾತಿಗೆ ಉಲ್ಟಾ ಹೊಡಿತಾಳೆ, ಅವನು ಕೋಪ ಬರೆಸ್ತಾಳೆ, ಅವನು ಇವಳನ್ನ ರೂಮಿಂದ ಹೊರಗೆ ಹಾಕೋವಾಗ ಮಾಡ್ತಾಳೆ. ಆದರೆ ಇವಳನ್ನು ಕಂಡ್ರೇನೆ ಭಯ. ಏನು ಮಾಡ್ತಾಳೆ ಇವಳು? ಥೂ, ನಂಗೆ ಅವೆಲ್ಲ ಗೊತ್ತಿಲ್ಲ. ನೀನು ಏನಾದರೂ ಮಾಡ್ಕೋವಿ, ನೀನು ನನ್ನ ವಿನು ರೂಮಿಂದ ಹೊರಗೆ ಬರಬೇಕು ಅಷ್ಟೇ. ಏನಿದು ನೋಡಲ್ಲಿ ಹೇಗಾಗಿದೆ? ಕರಿತಿದ್ರು, ಎಲ್ಲೋಗಿದ್ದೆ? ಏಯ್, ಕಲಿತಿದೆ ಅಲ್ಲಿ. ಕಾಂಟ್ ಯು ಸಿ? ಅರ್ಥ ಆಗಲ್ವಾ? ಹಲೋ, ನಿಮ್ಮ ಹತ್ರನೇ. ಹಲೋ, ಫಸ್ಟ್ ಟೈಮ್ ಮತ್ತೆ ಬಿಡ್ತಿರೋದು. ನೋ ರೂಲ್ಸ್ ಬ್ರೇಕಿಂಗ್. ನೆಕ್ಸ್ಟ್ ಟೈಮ್ ಈ ಥರ ಆದರೆ ಸುಮ್ಮನಿರಲ್ಲ. ನನ್ನ ಕ್ಷಮಿಸ್ಬಿಡಿ ವಿನು ಅವರೇ, ನೀವು ಹೇಳೋದು ಯಾವುದನ್ನು ನಾನು ಫಾಲೋ ಮಾಡೋದಿಲ್ಲ. ನಿಮಗೆ ಇದರಿಂದ ಇರಿಸುಮುರ್ಸು ಆಗುತ್ತೆ ಅಂತ ನನಗೆ ಗೊತ್ತು. ಆದರೆ ನಾನೇನು ಮಾಡಲಿ? ನಿಮಗೆ ತೊಂದರೆ ಆದರೆ ತಾನೇ ನನ್ನನ್ನು ರೂಮಿಂದ ಹೊರಗಡೆ ಹಾಕೋದು. ಅದಕ್ಕೆ ದಯವಿಟ್ಟು ಇದನ್ನೆಲ್ಲ ಮನ್ಸಿಗೆ ತಗೊಂಡು ನನ್ನನ್ನು ಆದಷ್ಟು ಬೇಗ ರೂಮಿಂದ ಆಚೆ ಹಾಕ್ಬಿಡಿ. ಆದರೆ ನನ್ನನ್ನು ಕ್ಷಮಿಸ್ಬಿಡಿ. ಗೊಕ್ಕೆ ಬೇರೆನಾ? ಐ ಕಾಂಟ್ ಟೇಕ್ ದಿಸ್ ಎನಿಮೋರ್. ನಿಮಗೆ ಹೀಗೆಲ್ಲ ಕಷ್ಟ ಕೊಡ್ತಾ ಇದ್ದೀನಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಇದೆಲ್ಲ ನಿಮ್ಮ ಒಳ್ಳೇದಕ್ಕೇ. ಸಾರಿ, ಮಧ್ಯರಾತ್ರಿಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ನನಗೆ ನಿದ್ದೆನೇ ಬರ್ತಿಲ್ಲ. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ನನಗೆ ಡಸ್ಟ್ ಅಲರ್ಜಿ ಅಂತ ಗೊತ್ತಿಲ್ವಾ ನಿನ್ಗೆ? ತುಂಬಾ ಇರಿಟೇಟ್ ಆಗ್ತಿದೆ. ವಿದ್ಯಾ, ಹಾಂ, ಇವಾಗ ಕೋಪ ಬಂತಲ್ಲ, ರಪರಪ ಅಂತ ನನ್ನ ರೂಮಿಂದ ಆಚೆ ಹಾಕ್ಬಿಡಿ. ದಯವಿಟ್ಟು ಅದೊಂದು ಸಹಾಯ ಮಾಡಿ ಪ್ಲೀಸ್. ವಿದ್ಯಾ, ಆರ್ ಯು ಲಿಸ್ನಿಂಗ್? ಡಸ್ಟ್ ಮೇಲೆ ಮಲಗಿದ್ಯಾ? ಅದು ತುಂಬಾ ಈಗೆಲ್ಲ ಹೋಗ್ತಿದ್ಯಾ? ವಿದ್ಯಾ, ಹಲೋ, ಹೇ, ಹಲೋ.
ವಿನು ಇನ್ನೂ ಮಲಗಿಲ್ವೇನೋ? ಅಮ್ಮ, ಇಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ. ಏನಾಯ್ತು? ಅವಳು ಏನು ಫಾಲೋ ಮಾಡ್ತಿಲ್ಲ. ಏನಾಯ್ತು ಅಂತ ಸರಿಯಾಗಿ ಹೇಳು ವಿನು. ವಿದ್ಯೆ ಯಾವ ರೂಲ್ಸು ಫಾಲೋ ಮಾಡ್ತಿಲ್ಲ. ಈಗ ಹೇಳು, ನಾನೇನು ಮಾಡಬೇಕು? ರೂಮ್ ಕ್ಲೀನಾಗಿ ಇಡಬೇಕು ಅಂದರೆ ಆಗಿಲ್ಲ. ನನಗೆ ತುಂಬ ತೊಂದರೆ ಆಗ್ತಿದೆ. ವಿನು, ಸ್ವಲ್ಪ ಪ್ರೊಫೆಷನಲ್ ಆಗಿರೋ. ನೀನು ನನ್ನ ಮಗ, ಇಂಥ ವಿಷಯದಲ್ಲಿ ಪ್ರೊಫೆಷನಲ್ ಆಗಿರ್ಬೇಕು. ಅಲ್ಲಮ್ಮ, ನಾನು ಇಲ್ಲ, ನೀನು ಇಲ್ಲ. ಇದು ಗಂಡ ಹೆಂಡತಿಗೆ ಸಂಬಂಧಪಟ್ಟಿರೋ ವಿಷಯ ಕಣೋ. ಚಿಕ್ಕ ಮಕ್ಳ ತರ ಕಂಪ್ಲೇಂಟ್ ಮಾಡಕ್ ಬರ್ಬೇಡ. ಮದ್ವೆ ಆಗಿದೆ ಇನ್ನ. ಗಂಡ ನೀನುಂಟು, ಹೆಂಡತಿ ಅವಳುಂಟು. ನನಗ್ ತೊಂದರೆ ಕೊಡ್ಬೇಡ. ನನ್ಗೆ ಗೊತ್ತಿತ್ತು, ಐ ನ್ಯೂ ಹೀಗೆಲ್ಲ ಆಗುತ್ತೆ ಅಂತ. ಅಮ್ಮನಿಗೋಸ್ಕರ ಅವ್ರ ಮಾತು ನಡಿಬೇಕು ಅಂತ ತಾಳಿ ಕಟ್ಟಿ ಮದುವೆ ಆದೆ. ಆದ್ರೆ ಈಗ ಅಮ್ಮನೇ ಸಪೋರ್ಟ್ ಮಾಡ್ತಿಲ್ಲ. ವಾಟ್ ರಬಿಶ್. ಈಗ ನನ್ನ ರೂಮಲ್ಲಿ ನಾನು ಹಿಡ್ದೋರೋ ಹಾಗಾಗಿದೆ. ಅಂಡ್ ವಾಟ್ ಇನ್ ಮಾಮ್ ಸೇ? ತಾಳಿ ಕಟ್ಟಿದ್ಯಾ, ಈಗ ನೀನುಂಟು ಅವಳುಂಟು. ಹೇಗೆ ಜಾಡ್ಕೊಂಡು? ಏನೋ ವಿನಾಯಕ, ಇಷ್ಟೊತ್ತಲ್ಲಿ ನೀನು ಇಲ್ಲಿ ಒಂಟಿಯಾಗಿ ಏನ್ ಮಾತಾಡ್ಕೋತಾ ಇದೀಯ ಒಬ್ನೇ? ಯಾಕೆ ತಾತ ಹೀಗೆ ಕೇಳ್ತಿದ್ದೀರಾ? ಅಲ್ವೋ, ರೂಮಲ್ಲಿ ಹೆಂಡತಿ ಜೊತೆ ಇರದೆ ಇಲ್ಲಿ ಬಂದಿದೆಯಲ್ಲ ಅಂತ. ತಾತ ಪ್ಲೀಸ್. ಕಣೋ, ಗಂಡ ಹೆಂಡತಿ ನಡುವೆ ಜಗಳ ಕದನ ಆಗೋದು 7 ವರ್ಷ ಆದ್ಮೇಲಂತೆ. ಈಗ ನಿನಗೇನಪ್ಪ ಆಗಿರೋದು? ರೂಮಿಂದ ಹೊರಗಡೆ ಬಂದು ಒಬ್ಬನೇ ಗೊಣಕೊಳ್ಳೋದು? ಹೋಗೋ, ಹೆಂಡತಿ ಒಬ್ಳೆ ಕೋಪ ಮಾಡ್ಕೊಂಡು ಕಾಯ್ತಾ ಇರ್ತಾಳೆ ರೂಮಲ್ಲಿ. ಹೋಗೋ, ಹೋಗ. ಅದೇನೇನು ಗೊತ್ತಾ ತಾತ, ಅಮ್ಮನೇ ಸಪೋರ್ಟ್ ಮಾಡ್ತಿಲ್ಲ, ಇನ್ನು ತಾತ ಮಾಡ್ತಾರ. ವಿದ್ಯೆನೇ ಸರಿ ಅಂದ್ಬಿಡ್ತಾರೆ. ಏನಿಲ್ಲ ತಾತ, ಅದು ಫ್ರೆಶ್ ಏರ್ ತಗೋಣ ಅಂತ ಹೊರಗೆ ಬಂದಿದ್ದೆ. ಅಯ್ಯೋ ಪುಣ್ಯಾತ್ಮ, ನಿನ್ನ ರೂಮ್ಗಿಂತ ಇಲ್ಲಿ ಫ್ರೆಶ್ ಏರ್ ಸಿಗೋದು ಸಾಧ್ಯನಾ? ಏ ಕಳ್ಳ, ನನಗೆ ಗೊತ್ತು ನೀನು ಯಾವಾಗಲೂ ನೀಟ್ ಅಂತ ನಿನ್ನ ರೂಮ್ನ ಫ್ರೆಶ್ ಆಗೇ ಇಟ್ಟಿರ್ತೀಯ ಅಂತ. ಈಗ ಬಾಯಿ ಮುಚ್ಕೊಂಡು ಒಳಗಡೆ ಹೋಗೋ. ಹೋಗ ಒಳಗಡೆ. ಹೋಗ ಕಳ್ಳ. ಈ ತಾತದ ವಿದ್ಯೆನ ಕಡೆನೆ ಅಲ್ಲ. ವಿದ್ಯೆ ಹಾಗೆಲ್ಲ ಯಾಕೆ ಮಾಡ್ತಾ ಇದ್ದಾಳೆ? ನನಗಂತೂ ಅವಳ ಜೊತೆ ರೂಮ್ ಶೇರ್ ಮಾಡೋಕ್ಕಾಗಲ್ಲ. ಐ ಕಾಂಟ್ ಡೂ ದಿಸ್. Hey, no. ವಿದ್ಯಾ, ಏನಿದು? ಏನ್ ಮಾಡ್ತಾ ಇದ್ಯಾ? ಏನು? ವಿದ್ಯಾ, ವಾಟ್ ಇಸ್ ದಿಸ್? ಏನು? ಅದೇನ್ ನೋಡು, ಒದ್ದೆ ಕಾಲಲ್ಲಿ ಓಡಾಡ್ತಿದ್ಯಾ. ಮ್ಯಾಟ್ ಇದೆ ತಾನೆ, ಕಾಲು ಓಡಿಸ್ಕೊಂಡು ಹೋಗು.
ಅದನ್ನ ಹೇಳ್ಬೇಕಿತ್ತು ತಾನೆ. ಸುಮ್ಮನೆ ರೇಗಾಡ್ತಿದ್ರೆ ನನ್ಗೆ ಗೊತ್ತಾಗುತ್ತೆ. ಹಾ, ಈಗ ಇವ್ರಿಗೆ ಕೋಪ ಬರ್ತಾ ಇದೆ. ಬೇಗ ಪಟಪಟ ಅಂತ ಹೊರಗಡೆ ಹೋಗು ಅಂತ ಹೇಳ್ಬಿಡಿ. ಇವಳು ಬೇಕು ಅಂತ ಮಾಡ್ತಿದ್ದಾಳ? ಹಾಗಾದ್ರೆ ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿರೋ ರೂಲ್ಸ್ ಎಲ್ಲ ವೇಸ್ಟ್ ಆಗೋಯ್ತಾ? ನನ್ನ ರೂಮಲ್ಲಿ ಅವಳು ಇಷ್ಟ ಬಂದಂಗಿದ್ದಾಳೆ, ನಾನೇನ್ ಮಾಡ್ಲಿ?